ಮುಖ್ಯಮಂತ್ರಿ ಕುರ್ಚಿಗಾಗಿ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರಿಗೆ ಮನವಿ ಸಲ್ಲಿಸಿದ್ದಾರೆ. ರಾಹುಲ್ ಗಾಂಧಿ ಅವರ ಮನ ಒಲಿಕೆ ಮಾಡುವಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವಿ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರು ಜನವರಿ 21ಕ್ಕೆ ದೆಹಲಿಯ ದಂಡಯಾತ್ರೆಗೂ ಮುಹೂರ್ತ ನಿಗದಿ ಆಗಿದೆ. ಇದೆಲ್ಲದರ ಮಧ್ಯೆ ಸಚಿವ ಜಮೀರ್ ಅಹಮದ್ ಬೀದಿ ದಾಸೆಯನ್ನ ಸಿಎಂ ಮಾಡಿದ್ರೂ ನಾವು ಒಪ್ಕೊಳ್ತೀವಿ ಅಂತ ಹೇಳಿ ಹೊಸ ಚರ್ಚೆ ಹುಟ್ಟುಹಾಕಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಎಐಸಿಸಿ ಎಲ್ಲ ನಾಯಕರು ರಾಜಕೀಯ ಚರ್ಚೆ ಮಾಡಿರ್ತಾರೆ. ನಥಿಂಗ್ ರಾಂಗ್ ಇನ್ ಇಟ್. ಸ್ವಾಭಾವಿಕವಾಗಿ ಜನರಲ್ ಸೆಕ್ರೆಟರಿ ಭೇಟಿ ಆಗ್ತೀವಿ. ಸಾಧ್ಯ ಅಧ್ಯಕ್ಷ ಸಿಕ್ಕರೆ ಅಧ್ಯಕ್ಷ ಭೇಟಿ ಆಗ್ತೀವಿ. 2028ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಮುಗಿದು ಸಂಕ್ರಾಂತಿಯೂ ಕಳೆದು ಹೋಯಿತು. ಆದರೂ ಕುರ್ಚಿ ಕದನದ ಬಗ್ಗೆ ನಡೀತಾ ಇರೋ ಬೆಳವಣಿಗೆಗಳಂತೂ ಕಡಿಮೆಯಾಗಿಲ್ಲ. ಮುಂಬರುವ 5 ರಾಜ್ಯಗಳ ಚುನಾವಣೆ ಬಗ್ಗೆ ಮಾತುಕತೆ ನಡೆಸಲು ಎಐಸಿಸಿ ನಾಯಕರು ಕರೆದಿದ್ದ ಸಭೆಗೆ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ರು. ಅಸ್ಸಾಂ ಚುನಾವಣಾ ವೀಕ್ಷಕರಾಗಿ ಡಿಕೆ ಶಿವಕುಮಾರ್ ಅವರನ್ನ ಹೈಕಮಾಂಡ್ ನೇಮಿಸಿರುವುದರಿಂದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು ನಡೆಸಿದ ಸಭೆಯಲ್ಲೂ ಭಾಗಿಯಾಗಿದ್ರು. ಸಭೆಗೂ ಮೊದಲೇ ಹೈಕಮಾಂಡ್ ನಾಯಕರ ಜೊತೆ ಪ್ರತ್ಯೇಕವಾಗಿ ಮಾತಾಡ್ತೀನಿ ಅಂತಾನೂ ಹೇಳಿದ್ರು. ಹಾಗಾಗಿ ಸಭೆ ಬಳಿಕ ಪ್ರತ್ಯೇಕವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರಂತೆ. ಖರ್ಗೆ ಸರ್, ನೀವು ನಮ್ಮ ಪರ ನಿಲ್ಬೇಕು. ನೀವೇ ರಾಹುಲ್ ಗಾಂಧಿಯವರ ಮನವೊಲಿಕೆ ಮಾಡಬೇಕು. ನಾನು ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದೇನೆ ಸರ್. ನನಗೂ ನೀವೇ ನಿಂತು ಅವಕಾಶ ಕೊಡಿಸಿ ಅಂತ ಹೇಳಿದ್ದಾರಂತೆ. ನಿಮ್ಮ ಮಾತನ್ನ ರಾಹುಲ್ ಗಾಂಧಿಯವರು ಕೇಳ್ತಾರೆ. ರಾಹುಲ್ ಜಿ ಒಪ್ಪಿದ್ರೆ ನನಗೆ ಅವಕಾಶ ಸಿಗುತ್ತೆ. ಹಾಗಾಗಿ ನನ್ನ ಪರವಾಗಿ ನೀವೇ ಮಾತಾಡಬೇಕು ಸರ್ ಅಂತ ಖರ್ಗೆಯವರ ಬಳಿ ಡಿಸಿಎಂ ಮನವಿ ಸಲ್ಲಿಸಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನು ಖರ್ಗೆ ಅವರ ಭೇಟಿ ಬಳಿಕ ರಾಹುಲ್ ಗಾಂಧಿಯವರಿಗೂ ನಾಯಕತ್ವ ಬದಲಾವಣೆ ವಿಚಾರದ ಬಗ್ಗೆ ಮನವಿ ಕೊಟ್ಟಿದ್ದಾರಂತೆ. ಆದರೆ ರಾಹುಲ್ ಗಾಂಧಿ ಖರ್ಗೆಜಿ ಹತ್ರ ಮಾತಾಡ್ತೀನಿ, ಮೊದಲು ಎಲೆಕ್ಷನ್ಗಳ ಕಡೆ ಮೊದಲು ಗಮನ ಹರಿಸೋಕೆ ಸಲಹೆ ನೀಡಿದ್ದಾರಂತೆ. ಇನ್ನೊಂದು ಕಡೆ ಇಂಧನ ಸಚಿವ ಕೆಜೆ ಜಾರ್ಜ್ ಕೂಡ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಿದ್ದು, ಜಾರ್ಜ್ ಅವರಿಂದ ರಾಜ್ಯ ರಾಜಕಾರಣದಲ್ಲಿ ಆಗ್ತಿರೋ ಬೆಳವಣಿಗೆಗಳ ಬಗ್ಗೆ ರಾಹುಲ್ ಗಾಂಧಿ ಮಾಹಿತಿ ಪಡ್ಕೊಂಡಿದ್ದಾರೆ. ಜನವರಿ 21-22ಕ್ಕೆ ಸಿಎಂ ಆಪ್ತ ಬಣ ದೆಹಲಿಗೆ. ಒಂದ್ ಕಡೆ ಡಿಸಿಎಂ ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಒಂದಷ್ಟು ಮನವಿ ಸಲ್ಲಿಸಿದ್ರೆ, ಇನ್ನೊಂದು ಕಡೆ ಜನವರಿ 21 ಅಥವಾ 22ಕ್ಕೆ ದೆಹಲಿಗೆ ತೆರಳಲು ಸಿಎಂ ಆಪ್ತ ಸಚಿವರ ಟೀಮ್ ರೆಡಿ ಆಗ್ತಿದೆ. ಜನವರಿ 21-22ಕ್ಕೆ ದೆಹಲಿಗೆ ಹೋಗ್ತಿದ್ದೀವಿ ಅಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟಪಡಿಸಿದ್ರು. 2028ರವರೆಗೂ ಸಿಎಂ ಬದಲಾವಣೆ ಇಲ್ಲ ಅಂತ ಇನ್ನೊಂದು ಕಡೆ ಸಚಿವ ಮಹದೇವಪ್ಪ ಹೇಳಿದ್ರೆ, 2028ರವರೆಗೂ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ಯಾವುದೇ ಬದಲಾವಣೆ ಆಗಲ್ಲ. ಒಂದು ವೇಳೆ ಹೈಕಮಾಂಡ್ ಬದಲಾವಣೆಗೆ ನಿರ್ಧರಿಸಿದ್ರೆ ಬೀದಿಯಲ್ಲಿ ಹೋಗೋ ದಾಸಯ್ಯನನ್ನ ಸಿಎಂ ಮಾಡಿದ್ರೂ ನಾವೆಲ್ಲ ಒಪ್ಕೊಳ್ತೀವಿ ಅಂತ ಜಮೀರ್ ಅಹಮದ್ ಹೇಳಿಕೆ ಕೊಟ್ರು. ದಿಲ್ಲಿ ಈಗ ಹೋಗ್ತಾ ಇದ್ರಲ್ಲ, ನಾ 21 ಹೋಗ್ತಾ ಇದ್ವಿ. ರಾಹುಲ್ ಗಾಂಧಿ ಅವರು ಭೇಟಿ ಮಾಡ್ತೀವಿ? ಇಲ್ಲ ರಾಹುಲ್ ಗಾಂಧಿ ಇಲ್ಲ. ನಮ್ಮ ಜನರಲ್ ಸೆಕ್ರೆಟರಿ ಭೇಟಿ ಆಯ್ತೀವಿ. ನಮ್ಮ ಇಲಾಖೆ ಕಾಮಗಾರಿಗಳಿದೆ. ಸ್ವಾಭಾವಿಕವಾಗಿ ಜನರಲ್ ಸೆಕ್ರೆಟರಿ ಭೇಟಿ ಆಗ್ತೀವಿ. ಸಾಧ್ಯ ಅಧ್ಯಕ್ಷ ಸಿಕ್ಕರೆ ಅಧ್ಯಕ್ಷ ಭೇಟಿ ಆಗ್ತೀವಿ. ಒಂದ್ಸಲ ಹೇಳಿದೀವಿ, ಅವ್ರಿಗೆ ಆ ಗಮನಕ್ಕಿದೆ. ಹಾಗೆ ಸೊ ಬೇಕು ಮಾಡ್ತಾರೆ. ಪದೇ ಹೇಳೋದು ಅವಶ್ಯಕತೆ ಇಲ್ಲ. ಆದಷ್ಟು ಅವರೇ ಅಟೆಂಡ್ ಮಾಡ್ತಾರೆ. ಡೆಲ್ಲಿಗೆ ಹೋಗ್ತಾ ಇದ್ದೀವಿ, ಕೇಳ್ಕೊಂಡು ಬಂದ್ಮೇಲೆ ಹೇಳ್ತೀವಿ ಏನು ಸಮಸ್ಯೆ ಆಗಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಎಐಸಿಸಿ ಎಲ್ಲ ನಾಯಕರು ಅವ್ರಿಗೆ ಸಹಜವಾಗಿ ಪರಿಚಯ ಇರ್ತಾರೆ. ರಾಜಕೀಯ ಚರ್ಚೆ ಮಾಡಿರ್ತಾರೆ. ನಥಿಂಗ್ ರಾಂಗ್ ಇನ್ ಇಟ್. ಅಲ್ಲ, ಸಿಎಂ ಕುರ್ಚಿಯ ವಿಚಾರದ ಚರ್ಚೆಗಳ ಅದು ನನಗೆ ಗೊತ್ತಿಲ್ಲ. ದಟ್ ಐ ಡೋಂಟ್ ನೋ. 2028ವರೆಗೂ ಸಿದ್ದರಾಮಯ್ಯವರು ಇರ್ತಾರ ಅನ್ನುವಂಥದ್ದು ಈಗ ಇರೋದ್ರಿಂದ ಹೋಪ್ಫುಲಿ ಇರ್ತಾರೆ ಅನ್ನೋದೇ ನನಗೆ ನಂಬಿಕೆ. ನವೆಂಬರ್ ಹೋಯ್ತು, ಡಿಸೆಂಬರ್ ಹೋಯ್ತು, ಈಗ ಸಂಕ್ರಾಂತಿ ಹೋಯ್ತು, ಯುಗಾದಿ ಹಬ್ಬಕ್ಕೆ ಕಾಯ್ತಾ ಇದ್ದಾರೆ. ನಾನು ಹೇಳ್ತಲ್ಲ ಸರ್, ನನ್ನ ಅಭಿಪ್ರಾಯ 2028ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯನೇ ಕೂತಿರ್ತಾರೆ. ಅವ್ರು ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ, ನಿಮ್ಮಿಂದ, ಪ್ರಸಾದಬ್ಬಯಿಂದ, ಜಬ್ಬಾರೋರಿಂದ ಸಾಧ್ಯ ಅಲ್ಲ. ಇಲ್ಲ, ನಾನು ಹೇಳ್ತಿಲ್ಲ, ನಮ್ಮ ಪಕ್ಷ ಹೈಕಮಾಂಡ್. ಈಗ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರ್ ಮಾಡ್ತಾರ, ಮಾಡಲಿ. ಡಿ ಕೆ ಶಿವಕುಮಾರ್ ಆಗ್ತಾರ, ಆಗಲಿ. ಯಾರು ಬೇಕು ಬೀದಿಗೋ ದಾಸೆ ಆಗಲಿ, ಹೈಕಮಾಂಡ್ ಎಲ್ಲ ನಾವು ಒಪ್ಕೊಳ್ತೀವಿ. ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಆಗ್ತಿರೋ ಚರ್ಚೆಗಳಾಗೇ ಉಳಿದಿವೆ. ರಾಜ್ಯ ನಾಯಕರು ದೆಹಲಿ ದಂಡಯಾತ್ರೆಯನ್ನ ಮುಂದುವರಿಸುತ್ತಿದ್ದಾರೆ. ಸದ್ಯದ ಬೆಳವಣಿಗೆಗಳನ್ನ ನೋಡಿದ್ರೆ ಪಂಚ ರಾಜ್ಯಗಳ ಚುನಾವಣೆವರೆಗೂ ಕುರ್ಚಿ ಕದನ ಕಂಟಿನ್ಯೂ ಆಗಬಹುದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.